ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೆಲ್ಕಮ್ ಬರ್ರಿಯಪ್ಪ, ನಿಮ್ಮೂರ್ದಾಗೆ ಇದ್ದೀವಿ. ನೋಡ್ರಪ್ಪ, ಇವರೆಲ್ಲ ಏನ್ ಗೊತ್ತಾ, ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಪ್ರೀತಿಯ ಬಳಗ, ಒಂದು ಬ್ರದರ್ಸ್ ಇದ್ದಂಗೆ. ಸೊ ಹೇಳಿ ರಾಜುಗೌಡ್ರೆ, ಈ ಮಾರ್ಕ್ ಉತ್ಸವ ಈ ಹುಬ್ಳಿಲಿ ನಡೀತಾ ಇದೆ, ಜನಸಾಗರ, ಈ ಒಂದು ವೈಬ್ರೇಷನ್. ಇನ್ನೇನು ನೀವು ಮಾತಾಡಾದ್ಮೇಲೆ ನಮ್ಮ ಕಿಚ್ಚಬ್ರು ಬರ್ತಾರೆ ವೇದಿಕೆ ಮೇಲೆ. ನಿಮ್ಮ ಖುಷಿನ ಹಂಚ್ಕೊಳ್ಳಿ ಮಾರ್ಕ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನಾವ್ಯಾರೂ ಮಾತಾಡೋದು ನಿಮ್ಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಸುದೀಪ್ ಅಣ್ಣನ ನೋಡ್ಬೇಕಂತ ಬಂದಿರಿ ನೀವು. ಒಂಥರ ಫಿಲಿಮ್ ಬರೋಕ್ಕಿಂತ ಮುಂಚೆ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಆ ಥರ ಈಗ ನಾವೆಲ್ಲ ಬಂದಿರೋದು. ಆದಷ್ಟು ಬೇಗನೆ ಸುದೀಪ್ ಅಣ್ಣ ಬರ್ತಾರೆ. ಸುದೀಪ್ ಅಣ್ಣ ಆದಷ್ಟು ಬೇಗನೆ ನೀವು ಬರಬೇಕು. ಸಾಕು, ಕಾದು ಕಾದು ನಮ್ಮ ಜನರಿಗೆ ಸಾಕಾಯ್ತು. ಈಗ ನೀನು ಎಷ್ಟು ಜಲ್ದಿ ಬರ್ತಿ ಅಷ್ಟು ಜನ ನಮ್ಗೆ ಖುಷಿ ಆಗ್ತಾರೆ. ಯಾಕಂದ್ರೆ ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪೀಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್ಸು. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದುರೆಲ್ಲ ಫ್ಯಾನ್ಸು ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಮ್ 25ನೇ ತಾರೀಕು ಬರ್ತದೆ. ಹೌದು ದಾದಾ, ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ಮ ದಾದಾ. ಹಂಗಾಗಿ ಮಾರ್ಕ್ ಫಿಲಿಮ್ನ ನೀವೆಲ್ಲರೂ ನೋಡಲೇಬೇಕು. ಈ ಫಿಲಿಮ್ನ ಯಶಸ್ವಿಯಾಗಿ ಮಾಡಲೇಬೇಕು. ಯಾವತ್ತು ನಮ್ಮ ಸುದೀಪ್ ಅಣ್ಣನಿಗೆ ಫ್ಯಾನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ. ಯಾರು ಕೈ ಬಿಟ್ಟರು ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟಪಟ್ಟು 4.5 ತಿಂಗಳಾಗಿ ಈ ಫಿಲಿಮ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸುದೀಪ್ ಅಣ್ಣನ ಜೊತೆಗೆ ನಿಂದಿರ್ತೇವೆ. ತಾವೆಲ್ಲರೂ ನಿಂತು ಆ ಸುದೀಪ್ ಅಣ್ಣಗೆ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊಳ್ತಾನೆ. ಆದಷ್ಟು ಬೇಗ ನಾ ಸುದೀಪ್ ಅಣ್ಣ ವೇದಿಕೆ ಮೇಲೂ ಬರ್ಬೇಕಂತ ನಾವು ಮನವಿ ಮಾಡ್ಕೊಳ್ತಾನೆ. ತಮ್ಮೆಲ್ಲರಿಗೂ ಒಂದ್ಸಲ ಎರಡು ಮಾತು ಮುಗಿಸ್ತಾನೆ. ಥ್ಯಾಂಕ್ ಯು ರಾಜುಗೌಡ್ರೆ. ಇಲ್ಲಿ ರಾಮಚಂದ್ರ ಗೌಡ್ರು ಇದ್ದಾರೆ. ಸರ್ ಬರೀ ನೀವೇನು ಹೇಳ್ತೀರಿ ಸರ್ ನಮ್ಮ ಮಾರ್ಕ್ ಉತ್ಸವದ ಬಗ್ಗೆ, ಕಿಚ್ಚ ಬ್ರೋ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಇವತ್ತು ಹುಬ್ಬಳ್ಳಿಗೆ ನಮ್ಮ ಹೆಬ್ಬುಲಿ ಬಂದಿದೆ. ಈ ಹೆಬ್ಬುಲಿ ಕಿಚ್ಚ ಸುದೀಪ್ ಅವರು ಇವತ್ತು ಅವ್ರು ನೋಡೋದಕ್ಕೆ ಇಷ್ಟೊಂದು ಚಳಿಯಲ್ಲಿ ಕಿಚ್ಚು ಥರ ನಮ್ಮೆಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಇವತ್ತು ಕಿಚ್ಚ ಸುದೀಪ್ ಅಣ್ಣ ಇವಾಗ ಹಿಂದೆ ಕಾಯ್ತಾ ಇದ್ದಾರೆ ತಮ್ಮನ್ನೆಲ್ಲ ನೋಡೋದಕ್ಕೆ. ನಾವು ಹೆಚ್ಚು ಮಾತಾಡೋದಿಲ್ಲ. ಅವರು 6 ತಿಂಗಳಲ್ಲಿ ಬೆಳಿಗ್ಗೆ ಬಿಗ್ ಬಾಸಲ್ಲಿ ಇರ್ತಾರೆ, ರಾತ್ರಿ ಬಿಗ್ ಬಾಸಲ್ಲಿ ಇರ್ತಾರೆ, ಚೆನ್ನೈಯಲ್ಲಿ ಇರ್ತಾರೆ. 6 ತಿಂಗಳಲ್ಲಿ ಪಿಕ್ಚರ್ ಮುಗಿಸಿದ್ದಾರೆ. ತುಂಬ ಚೆನ್ನಾಗಿ ಬಂದಿರತಕ್ಕಂಥ ಪಿಕ್ಚರು. ಈ ಮಾರ್ಕ್ ಪಿಕ್ಚರು ಹುಬ್ಬಳ್ಳಿಯಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಮಾಡ್ತಕ್ಕಂಥ ಕರ್ನಾಟಕ ಮಾರ್ಕ್ ಆಗಬೇಕು, ಬಾಕ್ಸ್ ಆಫೀಸ್ ತುಂಬಬೇಕು. ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ತಾವೆಲ್ಲ ಥಿಯೇಟ್ರಲ್ಲಿ ನೋಡಿ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್.